ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದೇ ಕಲರ್ ಸೀರೆಗಳಂದರೆ ಇದು ಕೂಡ ನೋಡಿ ಕ್ರೀಮ್ ಆ್ಯಂಡ್ ಆರೆಂಜ್ ಇದೆ. ಇದು ಕೂಡ ಕ್ರೀಮ್ ಆ್ಯಂಡ್ ಆರೆಂಜ್ ಕಲರಲ್ಲಿ ಸೀರೆ ಇದೆ. ಈ ಎರಡು ಸೀರೆಗೆ ಸೇಮ್ ಡಿಸೈನ್ ಹಾಕ್ತಾ ಇಲ್ಲ, ಬೇರೆ ಬೇರೆ ಡಿಸೈನ್ನ ಹಾಕ್ತಾ ಇದ್ದೀನಿ. ಅದು ಒಂದೇ ಸ್ಟೆಪ್ಪಲ್ಲಿ ಸ್ಮಾಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಒಂದು ಡಿಸೈನ್ಗೆ ಒಂದು ಫ್ಲವರ್ ಬೀಡ್ಸನ್ನ ಹಾಕಿದ್ದೀನಿ, ಒಂದು ಸೀರೆಗೆ ಯಾವುದೇ ಬೀಡ್ಸ್ ಇಲ್ಲದೆ ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಆ ಥರ ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ನೋಡಿ, ಸ್ವಲ್ಪ ಲೆಂತಿ ಆಗಿರುತ್ತೆ. ಇದು ಸಪ್ರೇಟ್ ವಿಡಿಯೋ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಯಾರಾದರೂ ಒಂದೇ ಕಲರ್ ಸೀರೆಗಳ ತೊಗೊಂಡ್ರೆ ಡಿಸೈನ್ ಹುಡುಕ್ತಾ ಇದ್ದರೆ ಈ ಎರಡು ಡಿಸೈನ್ ಒಂದೇ ಸತಿ ನೋಡಿ ಹಾಕ್ಕೊತೀರಾ ಅಂತ ಹೇಳಿಬಿಟ್ಟು ಮತ್ತೆ ಈ ಡಿಸೈನ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಫಸ್ಟ್ ಸೀರೆಗೆ ಯಾವ ರೀತಿ ಡಿಸೈನ್ ಹಾಕೋದು ಅಂತ ನೋಡೋಣ. ಆರೆಂಜ್ ಮತ್ತು ಕ್ರೀಮ್ ಕಾಂಬಿನೇಷನ್ ಇರೋದ್ರಿಂದ ನಾನಿಲ್ಲಿ ಆರೆಂಜ್ ಕಲರ್ ದಾರನ 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಫ್ಲವರ್ ಇರುವಂಥ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ಬಳಸುವಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡು ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿ ಲಾಕನ್ನು ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ 1 2 3 4 ಚೈನ್ಸನ್ನು ಹಾಕೋಬೇಕು. 4 ಚೈನ್ಸನ್ನು ಹಾಕಿಬಿಟ್ಟು ಆಗೋದಷ್ಟು ಎಳೆಯುತ್ತಾ ಬೇಡ, ಯಾಕಂದರೆ ಸೀರೆ ತುಂಬ ಸಾಫ್ಟ್ ಆಗಿರೋದ್ರಿಂದ ನಾವು ಎಳೆಯೋದಷ್ಟು ಅಷ್ಟೇ ಲೆಂತಿ ಬರುತ್ತೆ ದಾರ. ಆದಷ್ಟು 1 ಪಾಯಿಂಟಷ್ಟು ಒಳಗಡೆನೆ ಲಾಕ್ ಮಾಡ್ಕೊಳ್ಳಿ. ಈ 4 ಚೈನ್ನ ಲಾಕ್ ಮಾಡಿದ ಮೇಲೆ ನೋಡಿ, ಸ್ವಲ್ಪ ಟೈಟ್ ಆಯಿತು ಅನಿಸುತ್ತೆ ನೋಡಿ. ಸ್ವಲ್ಪ ಟೈಟಾಗಿ ಹೇಳ್ಕೊಂಡ್ರೆ ಈ ಥರ ಸುಕ್ಕೊನ್ನೋದು ಬರುತ್ತೆ. ಇದನ್ನು ಬಿಚ್ಚಿಬಿಟ್ಟು ಸ್ವಲ್ಪ ಲೂಸಾಗೆ ನಾನು ಹಾಕ್ಕೊತೀನಿ. ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ಸಾಫ್ಟಾಗಿದ್ದರೂ ನೀಡಲ್ಲಿ ಹಾಕೋದಕ್ಕೆ ಸ್ವಲ್ಪ ಹತ್ತಿರ ಆಯಿತು, ಯಾಕಂದರೆ ಇಲ್ಲಿ ಸ್ವಲ್ಪ ದಪ್ಪ ಪಿಕೋ ಮಾಡಿದ್ದಾರೆ. ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ, 4 ಚೈನ್ ಲಾಕ್ ಹಾಕಿದ ಮೇಲೆ 1 ಚೈನ್ 2 ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ 1 ದಾರ ಸುತ್ತಕೊಂಡು ಸ್ವಲ್ಪ ಯು ಶೇಪಲ್ಲಿ ಇದನ್ನು ನೀಡಲ್ನ ಇಟ್ಕೊಂಡ್ಬಿಟ್ಟು ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಈ ರೀತಿ ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ನೋಡಿ, ಜಸ್ಟ್ 1 ಚೈನ್ನ ಹಾಕ್ಕೊತಾ ಇದ್ದೀನಿ. 1 ಚೈನ್ನ ಹಾಕಿ ಈಗ ನೀಡಲ್ ಮೇಲೆ 1 ದಾರ ಸುತ್ತಕೊಂಡು ಇಲ್ಲೇ ನಾವು ಡಬಲ್ ಕ್ರೋಶೆ ಕಂಬ ಹಾಗೆ ಒಂದು 2 ಚೈನ್ ಮತ್ತು ಗ್ಯಾಪ್ ಏನಿದೆಯಲ್ಲ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಂಡು, ಅಂದರೆ ಹಾಫ್ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀವಿ. ಸೊ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಈ ಎಲ್ಲ ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಅಂದರೆ ಹಾಫ್ ಡಬಲ್ ಕ್ರೋಶೆನ ಹಾಕೋಬೇಕು. ಎಷ್ಟು ಹಾಕೋಬೇಕು ಅಂದರೆ ಒಂದು 4 ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಂಡ್ರೆ ಸಾಕು ಒಂದು ಈ ಡಬಲ್ ಕ್ರೋಶೆದಲ್ಲಿ, ಯಾಕಂದರೆ ಸ್ಮಾಲ್ ಡಿಸೈನು ತುಂಬ ಬಿಗ್ ಸೈಜಲ್ಲಿ ಬರೋದಿಲ್ಲ. ಸೊ ಈಗ 3 ಟೈಮ್ ಆಗಿದೆ. ಇದು ಬಂದು 4ನೇದು. ಹಾಕೋದಷ್ಟು ಹಿಡಿಯುತ್ತೆ, ಬಟ್ ಇಲ್ಲಿ ಸ್ವಲ್ಪ ಫೋಲ್ಡ್ ಆಗುತ್ತೆ ಅಷ್ಟೇ. ಸೊ 4 ಹಾಫ್ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ನೋಡಿ, ಇದು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಮತ್ತೆ ಪಲ್ಲುಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಮತ್ತೆ ಈಗ ಚೈನ್ಸನ್ನು ಮಾಡ್ಕೋಬೇಕಾಗತ್ತೆ. 1 2 3 ಚೈನ್ನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲೇ ನಾವು 4 ಹಾಫ್ ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ, ಒಂದು ಮೇಲೆ ಸ್ಟಾರ್ಟಿಂಗ್ ಅದು ಬಿಟ್ಬಿಟ್ಟು ಪಕ್ಕದಲ್ಲಿ ಇರೋದಕ್ಕೆ ನೀಡಲ್ನ ಹಾಕಿ ದಾರನ ರಿವರ್ಸಲ್ಲಿ ಎಳ್ಕೊಳ್ಳಿ. ಇಲ್ಲಾಂದರೆ ನೀವು ಸ್ಯಾರಿನ ಟರ್ನ್ ಮಾಡ್ಕೊಂಡು ಕೂಡ ಎಳ್ಕೊಬೋದು. ಸೊ ಈ ರೀತಿ ಟೈಟಾಗಿ ಮಾಡ್ಕೊಂಡಾಗ ನಾವು ಹಾಕಿರುವಂಥ 3 ಚೈನ್ ಬಂದು ಇಲ್ಲಿ ಕವರ್ ಆಗುತ್ತೆ ನೀಟಾಗಿ. ನೋಡಿ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ನಿಮಗೆ. ಈಗ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ಸನ್ನ ಹಾಕ್ಕೋಬೇಕು. 3 ಚೈನ್ಸನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲೇ ನಾವು 3 ಚೈನ್ ಮಾಡ್ಕೊಂಡಿದ್ದೀವಲ್ವಪ್ಪ, ಇದ್ರ ಮೇಲೆ ಈ 3 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈಗ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಒಂದು ಸ್ಮಾಲ್ ಪಿಕೋಟ್ ಥರ ಆಗುತ್ತೆ. ಆಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಳ್ಳೋಣ. ಮತ್ತು ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಈ 3 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ 1 2 3 ಚೈನ್ನ ಹಾಕ್ಕೋಬೇಕು, ಮತ್ತು ಇದ್ರೊಳಗಡೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಒಳಗಡೆ 3 ಸತಿ ಅಂದರೆ 3 ಬರೆ 3 ಚೈನ್ಗಳು ಹಾಕಿ ಪಿಕೋಟ್ ಅನ್ನೋದು ಹಾಕಬೇಕು. ಹೇಳಿದ್ನಲ್ಲ ನಾನು ತುಂಬ ಸ್ಮಾಲ್ ಡಿಸೈನ್ ಅಂತ. ಸೊ ಈ ರೀತಿ 3 ಪಿಕೋಟ್ಗಳನ್ನ ಹಾಕಿದ ಮೇಲೆ ನೋಡಿ 3 ಸತೆ. ಈಗ ಮತ್ತೆ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ಳೋದು ಬೇಡ, ಹಾಗೆ ಒಂದು ಸತೆ ಮತ್ತೆ 3 ಚೈನಲ್ಲಿ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಟೈಟಾಗಿ ಒಂದು ಲಾಕನ್ನು ಹಾಕ್ಕೊಳ್ಳೋಣ. ಆವಾಗ ಇದ್ರ ಮೇಲೆ ಒಂದು ಫ್ಲವರ್ ಥರ ಈ ಡಿಸೈನ್ ಅನ್ನೋದು ಬರುತ್ತೆ.
ಸೊ ಈ ಥರ ಹಾಕಿದ ಮೇಲೆ ಆಮೇಲೆ ಮತ್ತೆ ಡೈರೆಕ್ಟಾಗಿ ಪಲ್ಲುಗೆ ಕೆಳಗಡೆ ಈ ಡಿಸೈನ್ನ ಲಾಕ್ ಮಾಡ್ಕೊಳ್ಳೋಣ. ಮೇಲೆ ಇರುವಂಥ ಆಚನ್ನು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಈ ಥರ ಲಾಕನ್ನು ಹಾಕಿದ ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಫ್ಲವರ್ ಬೀಡ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನೇನು ಫ್ಲವರ್ನ ಲಾಕ್ ಮಾಡ್ತಾ ಇಲ್ಲ, ಹಾಗೆ ಡೈರೆಕ್ಟಾಗಿ ಪಲ್ಲುಗೆನೆ ಅದು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಅಲ್ಲಿಗೆ ಈ ಫ್ಲವರ್ನ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಫ್ಲವರ್ನ ಲಾಕ್ ಮಾಡ್ಕೋಬೇಕು. ಈ ಡಿಸೈನ್ ಪಕ್ಕಕ್ಕೆ ಈ ಒಂದು ಫ್ಲವರ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ಈಗ 1 2 3 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಈ 4 ಚೈನ್ ಎಲ್ಲೂ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಜಸ್ಟ್ 2 ಚೈನ್ಸನ್ನ ಹಾಕ್ಕೋಬೇಕು. ಮತ್ತು 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ರೀತಿ ಯು ಶೇಪಲ್ಲೇ ಇಟ್ಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಒಂದು ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು ಡಬಲ್ ಕ್ರೋಶದಲ್ಲಿ 4 ಬರೆ ಹಾಫ್ ಡಬಲ್ ಕ್ರೋಶೆ ಕಂಬ. 4 ಸಾಕು, ಜಾಸ್ತಿ ಬೇಡ. ಜಾಸ್ತಿ ಆದರೆ ಡಿಸೈನ್ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸೊ 4 ಸಾಕು, ಯಾಕಂದರೆ ಸ್ಮಾಲ್ ಡಿಸೈನ್ ಅಲ್ವಾ. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹಾಕ್ಕೊಂಬಿಡಿ, ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. 4 ಹಾಫ್ ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಡೈರೆಕ್ಟಾಗಿ ಪಲ್ಲುಗೆ ಮತ್ತೆ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿ ಬೇಕಿದ್ದರೆ ನಾನು ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಳ ತೋರಿಸ್ತೀನಿ. ರಿವರ್ಸಲ್ಲಿ ತಿರ್ಸ್ಕೊಳ್ಳೋರಾಗಿದ್ದರೆ ಸೊ ಈ ಕಡೆಯಿಂದ 1 2 3 ಅಲ್ಲಿ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೀದಾ ಕಡೆ ಡಿಸೈನ್ನ ತಿರ್ಸ್ಕೊಂಡ್ಬಿಟ್ಟು ಮತ್ತೆ 1 2 3 ಚೈನ ಹಾಕ್ಕೊಳ್ಳಿ. ಮತ್ತು ಈ 3 ಚೈನು ಇಲ್ಲಿ ಹಾಕಿರುವಂಥ 3 ಚೈನಲ್ಲಿ ಲಾಕ್, ಮತ್ತು 1 2 3 ಚೈನ್ ಮತ್ತು ಇದರೊಳಗಡೆ ಲಾಕ್. 2 ಬೇರೆ ಆಯಿತು. ಈಗ ಮತ್ತೆ ಬಂದು ಇನ್ನೊಂದು ಸರಿ ಮಾಡ್ತೀನಿ. ಸೊ ಟೋಟಲಾಗಿ ಹೇಳೋದಾದರೆ 3 ಸತೆ ನೀವು ಈ ರೀತಿ 3 ಚೈನ್ನ ಹಾಕಿ ಲಾಕನ್ನು ಹಾಕಬೇಕು. ಈ ಥರ 3 ಟೈಮ್ ಮಾಡ್ಕೊಂಡ್ಮೇಲೆ ಹಾಗೆ ಮತ್ತೆ ಒಂದು ಸತೆ ಸಿಂಗಲ್ಲಾಗಿ ಕೂಡ ನೀವು ಲಾಕ್ ಮಾಡಬೇಕಾಗತ್ತೆ. ಸುತ್ತ ಲಾಕನ್ನು ಹಾಕಿದ ಮೇಲೆ ನೋಡಿ ಇದನ್ನು ಡೈರೆಕ್ಟಾಗಿ ಮತ್ತೆ ಪಲ್ಲುಗೆ ಕೆಳಗಡೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಫ್ಲವರ್ ಬೀಡ್ಸನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಈ ಬೀಡು ಎಲ್ಲ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತು 4 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಸ್ಯಾರಿ ಫುಲ್ಲಾಗಿ ಡಿಸೈನ್ನ ನೀವು ಹಾಕ್ಕೊಂಡು ಹೋಗಬೇಕು. ತುಂಬ ಪುಟಾಣಿ ಡಿಸೈನು, ಬಟ್ ಡಿಫ್ರೆಂಟಾಗಿ ಲುಕ್ ಬರುತ್ತೆ. ಕಂಪ್ಲೀಟಾಗಿ ಸೀರೆ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ. ಈ ಥರ ಕಂಪ್ಲೀಟಾಗಿ ಸ್ವಲ್ಪ ವರ್ಕ್ನ ಮುಗಿಸ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಈ ಥರ ವರ್ಕ್ ಅನ್ನೋದು ಮುಗಿಸಿದ್ದೀನಿ. ಇನ್ನು ಸ್ವಲ್ಪ ಇದೆ ನೋಡಿ, ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಇಲ್ಲೇನು 4 ಚೈನ್ಸನ್ನ ಹಾಕಿದ್ದೀವಲ್ವ, ಈ ಒಂದು ಚೈನಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಒಂದು ಸ್ಮಾಲ್ ಕ್ರೋಶೆ ಡಿಸೈನು ಫಾಸ್ಟಲ್ಲೇ ಆಗೋಗ್ಬಿಡುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ಕಡಿಮೆ ದಾರದಲ್ಲಿ ಕೂಡ ನೀವು ಈ ಡಿಸೈನ್ನ ಕಂಪ್ಲೀಟಾಗಿ ಮುಗಿಸ್ಬೋದು. ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈ ಡಿಸೈನ್ನ ಲುಕ್ ಬಂದು ಈ ಥರ ಬರುತ್ತೆ. ತುಂಬ ಸಿಂಪಲ್ಲು, ಹಾಗೆ ಒಂದೇ ಒಂದು ಫ್ಲವರ್ ಬೀಡ್ಸ್ ಅನ್ನೋದು ಹಾಕಿರುವಂಥ ಡಿಸೈನು. ಈ ಥರ ಡಿಸೈನ್ ಇಷ್ಟ ಆದರೆ ಈ ಸ್ಯಾರಿ ಕಲರ್ ಕಾಂಬಿನೇಷನ್ಗೆ ಈ ಡಿಸೈನ್ನ ನೀವು ಆರಾಮಾಗೆ ಟ್ರೈ ಮಾಡ್ಕೋಬೋದು. ಸೊ ಇದ್ದು ಪ್ರೈಸ್ ಬಂದುಬಿಟ್ಟು 350ಇಂದ 400 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೊಳ್ಳಿ. ಈಗ ಬನ್ನಿ ನನ್ನ ಎರಡನೇ ಡಿಸೈನ್ ಯಾವ ರೀತಿ ಇದೆ ಅಂತ ನೋಡೋಣ. ಒಂದು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ರೆಗ್ಯುಲಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ತೀವಲ್ವ, ಆ ರೀತಿಯಾಗಿ ದಾರನ ಹಿಡ್ಕೊಂಡು ಒಂದು ಸತಿ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೋಬೇಕು. 1 2 3 4 ಚೈನ್ಗಳನ್ನ ಹಾಕಿಬಿಟ್ಟು ಈ 4 ಚೈನು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ 4 ಚೈನ್ನ ಲಾಕನ್ನು ಹಾಕಿದ ಮೇಲೆ ನೋಡಿ ಇನ್ನೂ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲೇ.
ಸೊ 4 ಚೈನ್ ಹಾಕಿ ಸ್ಟಾರ್ಟಿಂಗಲ್ಲಿ ಕೂಡ 2 ಡಬಲ್ ಲಾಕ್ ಮಾಡಿದ್ದೀನಿ. ಹಾಗೆ 4 ಚೈನ್ ಹಾಕಿ ಇಲ್ಲಿ ಕೂಡ 2 ಸತಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ ಈಗ ನಾನು 2 ಚೈನ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. 2 ಚೈನ್ಗಳನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಈ ಕರೆಕ್ಟಾಗಿ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊಂಡಿದ್ದೀನಿ. 3 ಚೈನ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಇಲ್ಲಿ 2 ಚೈನು ಹಾಗೆ ಒಂದು ಡಬಲ್ ಕ್ರೋಶೆ ಕಂಬನ ಏನು ಹಾಕಿದ್ದೀವಲ್ವ, ಇಲ್ಲಿ ನಿಮಗೆ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಈ ಒಂದು ಗ್ಯಾಪಲ್ಲಿ ಅಂದರೆ ಡಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗ್ 2 ಚೈನ್ ಇದೆಯಲ್ಲ, ಇದೇನು ಕೌಂಟಲ್ಲಿ ಬೇಕಾಗಿಲ್ಲ. ಬೇಕಿದ್ರೆ ನೀವು ಕೌಂಟ್ ಕೂಡ ತೊಗೋಬೋದು, ಇದಾದಿಲ್ಲ ಅಂದರೆ ಬಿಟ್ಬಿಡ್ಬೋದು. ಡಬಲ್ ಕ್ರೋಶೆ ಕೌಂಟ್ ಮಾತ್ರ ಹಾಕ್ಕೊಳ್ಳಿ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೋಬೇಕು. 3 ಚೈನ್ನ ಹಾಕಿಬಿಟ್ಟು ಇಲ್ಲಿ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ, ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಈ ಒಂದು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು ಕೆಳಗಡೆ ಇರುವಂಥ ಡಬಲ್ ಕ್ರೋಶೆ ಕಂಬದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಮತ್ತೆ 3 ಚೈನ ಮಾಡ್ಕೋಬೇಕು. ಮತ್ತು ಈ 3 ಚೈನು ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ 3 ಚೈನ್ ಮತ್ತು ಇದರೊಳಗಡೆ ಲಾಕ್ ಮತ್ತು ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೋಬೇಕು. ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ 3 ಚೈನ್ ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಟೋಟಲ್ ಆಗಿ ಇಲ್ಲಿ ನಾನು ನೋಡಿ ಈ ಒಂದು 2 ಚೈನ ಸ್ಕಿಪ್ ಮಾಡಿ 1 2 3 4 5 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಕ್ಕೆ ಒಂದೊಂದು ಪಿಕೋಟ್ ಅನ್ನೋದು ಹಾಕಿದ್ದೀನಿ. ಆಮೇಲೆ ಇದನ್ನು ಎಲ್ಲಿಗೆ ಬರುತ್ತೆ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ಕರೆಕ್ಟಾಗಿ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಡಿಸೈನಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸ್ಟಾರ್ಟಿಂಗಲ್ಲಿ ಡಬಲ್ ಲಾಕ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವಾ, ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ನಾನು ಡಬಲ್ ಲಾಕನ್ನೇ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಡಬಲ್ ಲಾಕನ್ನು ಹಾಕಿ ಮತ್ತೆ ಇಲ್ಲಿ 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ಸನ್ನು ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮತ್ತು ಇಲ್ಲಿ ಕೂಡ ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸ್ಮಾಲ್ ಡಿಸೈನು ಬೀಡ್ಸ್ ಇಲ್ಲ, ಇಲ್ಲಿ 2 ಸತಿ ಲಾಕನ್ನು ಮಾಡಿದ್ದೀನಿ ನೋಡಿ. ಇಲ್ಲಿ ಕೂಡ ನಾನು ಸೇಮ್ ಆಚೀಗ ನೆಕ್ಸ್ಟ್ ಎರಡನೇದು ಕೂಡ 2 ಡಬಲ್ ಲಾಕನ್ನು ಹಾಕಿದ ಮೇಲೆ ಸೇಮ್ 2 ಚೈನ್ಸನ್ನು ಮಾಡ್ಕೋಬೇಕು. ಆಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು, ಈ ಮೆಜರ್ಮೆಂಟ್ ಅಲ್ಲ, ನೀಡಲ್ ಮೇಲೆ ಇಲ್ಲಿ ದಾರ ಏನಿದೆಯಲ್ಲ ಆ ಒಂದು ಪಾಯಿಂಟಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಬಂದು ಡಬಲ್ ಕ್ರೋಶೆ ಕಂಬ ಆದಷ್ಟು ಸ್ವಲ್ಪ ಟೈಟಾಗಿ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಕಂಬ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್, ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಳ್ಳೋಣ. ಮತ್ತು ಇದರೊಳಗಡೆ ಹೋಗಿ ದಾರನ ತೊಗೊಂಡು ಮತ್ತೆ ಈಗ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಇಲ್ಲಿ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 3 ಚೈನ್ ಲಾಕ್. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೋಬೇಕು. ಕೆಳಗಡೆ ಇರುವಂಥ ಡಬಲ್ ಕ್ರೋಶೆಯಲ್ಲಿ ಹೋಗಿ ದಾರನ ತೊಗೊಂಡು ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೋಬೇಕು. ಮತ್ತು ಡಬಲ್ ಕ್ರೋಶೆದಲ್ಲಿ ಹೋಗಿ ಡಬಲ್ ಕ್ರೋಶೆ ಕಂಬನ ಹಾಕಿ ಮತ್ತು 3 ಚೈನ್ ಮತ್ತು ಇದರೊಳಗಡೆ ಹೋಗಿಬಿಟ್ಟು
ಲಾಕ್. 5 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕೆಳಗಡೆ ಕಂಬ ಏನು ಹಾಕಿದ್ದೀವಲ್ಲ ಆ ಒಂದು ಗ್ಯಾಪಲ್ಲಿ 5 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಪ್ರತಿ ಒಂದೊಂದು ಡಬಲ್ ಕ್ರೋಶೆಗೂ ಕೂಡ ಪಿಕೋಟ್ ಅನ್ನೋದು ಹಾಕಬೇಕಾಯ್ತು. 5 ಸಾಕು, ಜಾಸ್ತಿ ಬೇಡ, ಯಾಕಂದರೆ ಸ್ಮಾಲ್ ಡಿಸೈನ್ ಅಲ್ವಾ ಇದು, ಹಂಗಾಗಿ 5 ಹಾಕಿದ್ದೀನಿ. ಸ್ವಲ್ಪ ನಿಮಗಿಲ್ಲ ನಮಗೆ ಸ್ವಲ್ಪ ಅಗಲವಾಗಿ ಬೇಕು, ಸ್ವಲ್ಪ ದೊಡ್ಡ ಸೈಜಲ್ಲಿ ಏನಾಗಿದ್ದರೆ ನೀವು ಈ ಒಂದು ಡಬಲ್ ಕ್ರೋಶೆ ಕಂಬ ಕೌಂಟ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. 5 ಬದಲು 6 ಆ್ಯಂಡ್ 7 ಕೂಡ ಹಾಕೋಬೋದು. ಸ್ವಲ್ಪ ಅಗಲವಾಗಿ ಸ್ವಲ್ಪ ಬಿಗ್ ಸೈಜಲ್ಲಿ ಬರುತ್ತೆ. ಸೊ ಸ್ಮಾಲ್ ಸೈಜಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಈ ಥರ ನಾನು 5 ಡಬಲ್ ಕ್ರೋಶೆ ವರ್ಕನ್ನು ಮಾಡಿಕೊಂಡು ಈ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಮತ್ತು ಸೇಮ್ 2 ಬರದ 2 ಚೈನ್ ಹಾಕಿದ್ದೀನಿ. ಆಮೇಲೆ ನೋಡಿ ಹಿಂಡ ಮೇಲೆ ಒಂದು ಬರ ದಾರ ಸುತ್ತಕೊಂಡು ಕರೆಕ್ಟಾಗಿ ಅದರಲ್ಲಿ ರೀಚ್ ಆಗದೆ ನೋಡ್ಕೊಂಡ್ಬಿಟ್ಟು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ ಹಾಕ್ಕೋಬೇಕು. 3 ಚೈನ ಹಾಕಿಬಿಟ್ಟು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಒಂದು ಡಬಲ್ ಕ್ರೋಶೆ ಹಾಕಿ 2 ಚೈನ್ ಗ್ಯಾಪ್ ಏನು ಕಾಣಿಸುತ್ತೆ ಆರಾಮಾಗಿ ಆ ಒಂದು ಗ್ಯಾಪಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ ನೋಡಿ 3 ಚೈನ್, ಆಮೇಲೆ ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಬೇಕು, ಮತ್ತೆ 3 ಚೈನ್, ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಈ ರೀತಿ 5 ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಪ್ರತಿಯೊಂದಕ್ಕೂ ಪಿಕೋಟ್ನ ಹಾಕಿ ಆಮೇಲೆ ನೋಡಿ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಮತ್ತೆ ಇನ್ನೂ ಒಂದು ಲಾಕನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಕುಚ್ಚು ಹತ್ತಿರವಾಗಿ ಬೇಕು ಅನ್ನೋಂಗಿದ್ರೆ ನೀವು ಒಂದೊಂದೇ ಲಾಕನ್ನು ಹಾಕ್ಕೋಬೋದು. ಸ್ವಲ್ಪ ದೂರ ಇರಲಿ, ಆ ಒಂದು ಆಚ್ ಫಿನಿಶಿಂಗ್ ವರ್ಕ್ ಚೆನ್ನಾಗಿ ಕಾಣಲಿ ಅಂತ ಹೇಳ್ಕೋಸ್ಕರ ನಾನು ಡಬಲ್ ಲಾಕನ್ನು ಮಾಡಿಬಿಟ್ಟು ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸೊ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಹತ್ತಿರ ಕುಚ್ಚು ಬೇಕಂದರೆ ಒಂದೇ ಲಾಕನ್ನು ಮಾಡ್ಕೋಬೋದು. ವಿದೌಟ್ ಬೀಡ್ ಡಿಸೈನ್ ಫ್ರೆಂಡ್ಸ್, ಇದು ಎಲ್ಲಿ ಬೀಡ್ಸ್ ಇಲ್ಲ. ನಿಮಗೆ ಬೇಕಿದ್ದರೆ ಇಲ್ಲಿ ಸ್ಟಾರ್ಟಿಂಗ್ ಏನು 2 ಚೈನ್ ಹಾಕಿರ್ತೀವಲ್ವ, ಇಲ್ಲಿ ಒಂದು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಲಾಕ್ ಮಾಡಿ ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡು ಈ ಡಿಸೈನ ನೀವು ಹಾಕ್ಕೋಬೋದು. ಪುಟ್ಟದಾಗಿರುವಂಥ ಡಿಸೈನು, ಹೆವಿ ವರ್ಕ್ ಇಲ್ಲ, ಫಾಸ್ಟಲ್ಲೇ ಆಗೋಗ್ಬಿಡುತ್ತೆ. ಸೊ ಒಂದ್ಸತ್ತೆ ಟ್ರೈ ಮಾಡಿ. ಆ ಸ್ಯಾರಿ ಫುಲ್ಲಾಗಿ ಇದೇ ಒಂದು ಮೆಥಡಿಂದನೇ ಕಂಪ್ಲೀಟಾಗಿ ಸೀರೆಗೆ ಹಾಕ್ಕೋಬೇಕು. ಎಲ್ಲಿ ಕೂಡ ನಾನು ಕುಚ್ಚಿಟ್ಟು ಕಟ್ಟಿದ ಮೇಲೆ ಕೂಡ ಒಂದ್ಸತ್ತೆ ನಾನು ಡಿಸೈನಿನ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಒಂದೇ ಕಲರಲ್ಲಿ ವರ್ಕ್ ಮಾಡಿದ್ದೀನಿ, ಒಂದೇ ಕಲರಲ್ಲಿ ಕುಚ್ಚು ಕೂಡ ಇದಕ್ಕೆ ಸೇಮ್ ಕೂಡ ಅದೇ ರೀತಿ ಕುಚ್ಚು ಕೂಡ ಕಟ್ಟಿದ್ದೀನಿ ನಾನು. ಸೊ ಸೇಮ್ ಕಲರಲ್ಲಿ 2 ಡಿಸೈನ್ನ ತೋರಿಸಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಈ ಥರ ಕಲರ್ ಕಾಂಬಿನೇಷನ್ ಸೀರೆ ತೊಗೊಂಡಿದ್ರೆ ಖಂಡಿತವಾಗ್ಲೂ ಈ ಡಿಸೈನ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದ್ರದ್ದು ಪ್ರೈಸ್ ಬಂದು ಅದು 500 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ 2 ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.